ಕುತ್ಕೊಂಡಿದೆ. ಎಲ್ಲಿ ಎಲ್ಲಿ ಎಲ್ಲಿಗಾಗ್ತೀಯ? ಕಾಲು ಕೂತಿದೆ. ಅದು ಕಾಲದು ಸಾಕಾಗಿಲ್ವೇನೋ ಇದಕ್ಕೆ ಒಟ್ಟು. ಕಾಲು ಕೂತಿದ್ದು ಹೆಂಗ್ ಕೂತಿ ಕಾಲು? ಏನು ಬಿಡಲ್ಲ ಇದು. ನೀವು ಎಮ್ಮೆ ಇಂಜೆಕ್ಷನ್ ಇದ್ದಂಗೆ ಇತ್ತದು. ಔಷಧಿ ಹಾಕಿದ ಇನ್ನಿಂದೇನೆ ನೀರು ಹಾಕ್ಬಿಡ್ತೀಯಲ್ಲೋ, ಏನಾಗಲ್ವಾ? ಸುಸ್ತಾಯ್ತದೆ ಅಂತ ಅಷ್ಟೊಂದು ಫೋರ್ಸಾಗಿ ಹಾಕ್ತೀಯ, ಅದಕ್ಕೆ ನೋವಾಗಲ್ವೇನೋ? ನಿಂಗೆ ಹೇಳಿತ್ತು ಅದು ಆಗಲ್ಲ ಅಂತ. ನಿಂಗೆ ಗೊತ್ತಾಗುತ್ತೆ ಅದಕ್ಕೆ ನೋವಾಗಲ್ಲ ಅಂತ. ನಿಧಾನಕ್ಕೆ ಹಾಕು ನೀರನ್ನ. ನಿಧಾನಕ್ಕೆ ಹಾಕೋ. ಎಷ್ಟು ಹೇಳಿದ್ರು ಫೋರ್ಸಾಗಿ ಹಾಕು. ನೀನೇನು ಇಂಜೆಕ್ಷನ್ ಹಾಕಿ ಬೇಡ, ಅದೇ ಕುಡಿತಿದ್ದೆವು. ಸುಮ್ಮನೆ ಆ ಥರ ಬೌಲ ನೀರಿಗೆ ಕೊಡು, ಬಿಸ್ಟಲ್ವಾ? ಕುಡಿತದೆ. ತುಂಬ ಕುಡಿಸ್ತೀನಿ. ಅದು ಹೊಟ್ಟೆ ತುಂಬ ಕುಡಿಯಲ್ಲ ಅಂತ ನೀನೇ ಕುಡಿಸ್ತೀಯಾ? ಎಲ್ಲದಕ್ಕೂ ಕುಡ್ಸಾಯ್ತಾ? ಗೋಟ್ ಒಳ್ಳೆ ಚೆನ್ನಾಗಿ ಮಾಡಿದ್ಯಾ. ಎಲ್ಲನೂ ವಾಶ್ ಮಾಡಿ ಇಡ್ತಾ ಇದ್ದಾನೆ. ಸಿರಂಜು ಆಮೇಲೆ ಬಾಕ್ಸು ಎಲ್ಲನೂ ವಾಶ್ ಮಾಡಿ ಇಟ್ಟಿರ್ತಾ ಇದ್ದಾನೆ. ಅದು ಕೆಲಸ ಮುಗಿದ್ಮೇಲೆ ನೀವು ಹಾಕಗ ಎಲ್ಲರದ್ದು ಸೇವೆ ಮಾಡಿ. ಮತ್ತೆ ಇವಾಗ ಇದೆ ಆಚೆಗಡೆ ಏನೇನು ಹಸುನೆಲ್ಲ ಕಟ್ಟಾಕ್ದಾಗ ಅದು ಸಗಣಿ ತಪ್ಪೆಲ್ಲ ಏನೇನಿತ್ತು ಅದನ್ನೆಲ್ಲದ್ರದ್ದು ಮತ್ತೆ ಕಸ ಗುಡಿಸ್ತಿದ್ದಾನೆ. ಸೊ ನೋಡ್ತಿರ್ಬೋದು. ಹಾಗೆ ಇವಾಗ ಆಚೆಗಡೆ ಹಸುನೆಲ್ಲ ಕಟ್ಟಾಕಿದ್ವಲ್ಲ, ಬೆಳಗ್ಗೆನೆ ನಾನು ಒಂದು ವಿಡಿಯೋನ ಮಾಡಿದ್ದೆ. ನನ್ನ ಮಗ ಅಂಬ ಅಂಬ ಅಂತ ಇರ್ತಾನೆ. ಸೊ ಅದ್ರ ಮೇಲೆ ಹಸು ಮೇಲೆ ಕೂರ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ವಲ್ಲ, ಅವಾಗ್ಲೇನೆ ಅವನು ಕೊಟ್ಟಿಗೆಯಿಂದ ಕರ್ಕೊಬಂದು ಆಚೆ ಕಟ್ಟಾಕಿದ್ದ. ಸೊ ಅಲ್ಲೂ ಕೂಡ ಒಂದಷ್ಟು ಅದು ಸಗಣಿ ಎಲ್ಲ ಇಟ್ಟಿತ್ತಲ್ವ. ಸೊ ಹಂಗಾಗಿ ಮತ್ತೆ ಅವನು ತೋಟಕ್ಕೆಲ್ಲ ತಗೊಂಡೋಗಿ ಕಟ್ಟಾಕ್ಬಿಟ್ಟು ಬಂದು ಇವಾಗ ಕ್ಲೀನ್ ಎಲ್ಲ ಮಾಡಿದ್ದಾನೆ. ಇವಾಗ ಅದೆಲ್ಲ ಆಯ್ತು. ಇಲ್ಲಿ ನೋಡ್ತಿರ್ಬೋದು ಒಂದ್ ಕಡೆಯಿಂದ ಮನೆಯೆಲ್ಲ ಕ್ಲೀನ್ ಆಗಿದೆ. ಅಕ್ಕನು ನೆಲ ಎಲ್ಲ ಒರೆಸಿ ನೀಟಾಗಿ ಮನೆಯನ್ನೆಲ್ಲ ಒಂದ್ ರೀತಿಲಿ ಜೋಡಿಸಿ ಇಟ್ಟಿದ್ದಾಳೆ. ಸೊ ವಾಷಿಂಗ್ ಮಿಷಿನ್ಗೆ ಹಾಕೋ ಬಟ್ಟೆ ಇನ್ನ ಒಂದು ಚೀಲದಷ್ಟಿದೆ. ಸೊ ನಿನ್ನೆ ಎಲ್ಲ ಮನೆ ತುಂಬಾ ಜನ ಇದ್ರಲ್ವಾ, ಫಂಕ್ಷನ್ ಅಂದಮೇಲೆ ಗೊತ್ತಿರುತ್ತಲ್ವಾ, ಮನೆ ತುಂಬಾ ಜನ ಇರ್ತಾರೆ, ಮಕ್ಳು ಮರಿಗಳು ಚಿಲಿಪಿಲಿ ಅಂತ ಇದ್ದು. ಸೊ ಇವತ್ತು ಮನೆ ತುಂಬಾ ಖಾಲಿ ಹೊಡಿತಿದೆ. ಸೊ ಇನ್ನೊಂದಷ್ಟು ಬಟ್ಟೆ ವಾಷಿಂಗ್ ಮಿಷಿನ್ ಹಾಕೋದಿತ್ತು, ಅದನ್ನೆಲ್ಲ ಹಾಗೆ ಇಟ್ಟಿದ್ದೀವಿ, ಹಾಕಬೇಕು. ಇಲ್ಲಿ ನೋಡ್ತಿದ್ದೀರಾ ಚಂದ್ರು ಬಂದ್ಬಿಟ್ಟು ಹಸುನ ಕಟ್ಟಾಕ್ಬಿಟ್ಟು ಬಂದಿದ್ನಲ್ವ. ಸೊ ಹಾಗೆ ಮನೆಗೂ ಕೂಡ 1 ಹೊರೆನ ಹುಲ್ಲನ್ನ ತಗೊಂಡ್ ಬರ್ತಾ ಇದ್ದಾನೆ. ಏನೇನು ಹಾಕಿದ್ದೆ ಚಂದ್ರ ಇದಕ್ಕೆ? ಹುಳ್ಳಿಕಾಳು, ಗೋಧಿ, ಹೆಸರು ಕಾಳು, ಮುಸ್ಕುಂದೋಳು ನುಚ್ಚು, ನವಣೆ, ಇನ್ನೊಂಥರ ನವಣೆ, ಹುಳ್ಳಿಕಾಳು, ರಾಗಿ,
ಇವಾಗ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಮತ್ತೆ ಅದಕ್ಕೆ ಮಧ್ಯಾಹ್ನಕ್ಕೆ ಫುಡ್ಗಳು ಬೇಕಲ್ವಾ, ಸೊ ಅದಕ್ಕಾಗಿ ಅದ್ರ ಕಪ್ಸ್ಗಳಿಗೆಲ್ಲ ಒಂದೊಂದು ಸ್ಪೂನ್ ಫುಡ್ಗಳನ್ನ ಹಾಕ್ಬಿಟ್ಟು ಮುಂಚೆನೆ ರೆಡಿ ಮಾಡಿ ಇಟ್ಟು ಹೋಗ್ತಾ ಇದ್ದಾನೆ. ಇವಾಗ ಅವನಿಗೆ ಕಾಲೇಜಿಗೆ ಹೋಗಿದ್ದಾಯ್ತು. ಮಧ್ಯಾಹ್ನ ಬಂದ್ಮೇಲೆ ಒಂದೇ ಸತಿ ಫುಡ್ಗಳನ್ನ ಹಾಕಿ ಇಟ್ಟಿದ್ದಾನಲ್ಲ, ಆ ಕೇಜ್ಗಳೊಳಗಡೆ ಈ ಕಪ್ಸ್ಗಳನ್ನೆಲ್ಲ ಇಡ್ತಾನೆ. ಸೊ ಅಂದ್ರೆ ಅವನಿಗೆ ಬಂದ್ಮೇಲೆ ಮತ್ತೆ ಏನಾದ್ರು ಕೆಲಸಗಳಿದ್ರೆ ಅದಕ್ಕೆ ಊಟ ಕೊಡೋದು ಲೇಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ಅವನಿಗೆ ಟೈಮ್ ಇತ್ತು ಅಂದ್ರೆ ಈ ರೀತಿ ಮುಂಚೆನೆ ಹಾಕ್ಬಿಟ್ಟು ಇಟ್ಕೊಂಡು ಹೋಗಿರ್ತಾನೆ. ಬಂದ ನಂತರ ಕೇಜ್ ಒಳಗಡೆ ಇದನ್ನೆಲ್ಲನೂ ಹಾಕ್ಬಿಡ್ತಾನೆ ಮಧ್ಯಾಹ್ನ. ಸೊ ಇವಾಗ ಒಂದು ಕಾಲೇಜಿಗೆ ಹೋಗಿದ್ದಾಗಿದೆ. ನಾನು ಎಲ್ಲಾ ವಿಡಿಯೋನು ಕೂಡ ಮಾಡ್ಕೊಳಕ್ಕಾಗಲ್ಲ. ಸೊ ಕೆಲವೊಂದು ಕ್ಲಿಪ್ಪಿಂಗ್ಗಳನ್ನ ತಗೊಂಡಿದ್ದೀನಿ. ಸೊ ಅದನ್ನ ಆ್ಯಡ್ ಮಾಡಿ ಅದ್ರಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಮಗೆ. ಸೊ ಇವಾಗ ನಮ್ಮ ದೊಡ್ಡಪ್ಪ, ಇವರು ನನ್ನ ದೊಡ್ಡಪ್ಪ, ಇವಳು ಬಂದು ಪಾಪು ಬಂದು ನನ್ನ ಅಕ್ಕನ ಮಗಳು. ಸೊ ಇವಾಗ ಇಲ್ಲಿ ನಮ್ಮ ದೊಡ್ಡಪ್ಪ ಬಂದು ಚಿಕನ್ ತಗೊಂಡ್ ಬಂದಿದ್ರು. ಅಂದ್ರೆ ನಾವು ಇನ್ನೂ ಸ್ವಲ್ಪ ಜನ ಇದ್ವಿ. ಅಕ್ಕ ಇದ್ಲು, ನಾನಿದ್ದೆ, ನನ್ನ ತಂಗಿದಿರಿದ್ರು, ಮತ್ತೆ ಅಕ್ಕಂದಿರಿದ್ರು ಇನ್ನೂ ಇಬ್ರು. ಸೊ ಎಲ್ರು ಇದ್ವಲ್ವಾ, ಹಾಗಾಗಿ ಮನೆಯಲ್ಲಿ ಮಕ್ಳಿದ್ದಾರೆ, ಇನ್ನು ಬೆಂಗಳೂರಿಗೆ ಹೊರಟೋಗ್ತಾರೆ ಇವರು. ಅವ್ರಿಗಂತೂ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಇವರಿಗಾದ್ರೂ ಹೋಗೋವಾಗ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ತರಿಸಿದ್ರು. ಸೊ ಹಂಗಾಗಿ ನಮ್ಮ ದೊಡ್ಡಪ್ಪನೇ ಎಲ್ಲ ಕ್ಲೀನ್ ಮಾಡಿ ಚಿಕನ್ ಸಾಂಬಾರ್ ಮಾಡೋದಕ್ಕೆ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಎಲ್ಲರ ಮನೇಲೂ ಹೆಣ್ಮಕ್ಳು ಹೇಗೇನೆ ಅಂತ ಹೇಳಿ, ಈ ಚಿಕ್ಕ ಮಕ್ಳು ಪುಟಾಣಿ ಇದ್ದಾಗಂತೂ ನಾನು ಕೆಲಸ ಮಾಡ್ತೀನಿ ತಾತ, ನನಗೂ ತೊಳೆ ಕೊಡು, ನಾನು ಏನಾದ್ರು ಕೆಲಸ ಮಾಡ್ತೀನಿ ಅಂತೇಳಿ ನಾವು ಮಾಡುವಂತ ಕೆಲಸದಲ್ಲಿ ಅವು ಕೂಡ ಕೈ ಹಾಕಿ ಕೆಲಸನ ಮಾಡ್ಕೊಡ್ತವೆ. ಆದ್ರೆ ದೊಡ್ಡವರಾಗ್ತಾ ಆಗ್ತಾ ಕೆಲಸ ಮಾಡ್ರಮ್ಮ ಅಂದ್ರೆ ನನ್ ಕೈಲಾಗಲ್ಲ ಹೋಗಮ್ಮ ಅಂತ ಹೇಳ್ಬಿಡ್ತಾರೆ. ಸೊ ಅದ್ ಯಾಕೆ ಅಂತ ಗೊತ್ತಿಲ್ಲ, ಚಿಕ್ಕ ಮಕ್ಳಲ್ಲಿ ಇದ್ದಂತ ಆಸಕ್ತಿ ದೊಡ್ಡವರಾದ್ಮೇಲೆ ಯಾಕೆ ಇರೋದಿಲ್ಲ ಅಂತ. ನಮ್ಮಮ್ಮನೂ ಹೇಳ್ತಾ ಇರ್ತಾರೆ, ನೀನ್ ಚಿಕ್ಕ ಹುಡುಗಿನಲ್ಲಿದ್ದಾಗ ಹಾಗೆ ಹೇಳ್ತಾ ಇದ್ದೆ, ಯಾವ್ದೊಂದು ಕೆಲಸ ಮಾಡುವಾಗ್ಲೂ ಹೀಗೇನೆ ನಾನ್ ಮಾಡ್ತೀನಿ ಅಂತ. ಇವಾಗ ನಮ್ಮ ಮಕ್ಳು ಕೂಡ ಹಾಗೇನೆ ಅಮ್ಮ ನಾನ್ ಮಾಡ್ತೀನಿ ಅಂತ ಹೇಳ್ತಾರೆ. ದೊಡ್ಡವರಾದ್ಮೇಲೆ ಹೇಗೋ ಏನೋ ಗೊತ್ತಿಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು ನಮ್ ದೊಡ್ಡಮ್ಮ ಅಂತೂ ನಮ್ ದೊಡ್ಡಪ್ಪ ಚಿಕನ್ ಎಲ್ಲ ತೊಳೆದು ಕೊಟ್ಟಿದ್ರಲ್ಲ, ಇವಾಗ ಅದಕ್ಕೆ ಒಗ್ಗರಣೆ ಹಾಕೋದಕ್ಕೆ ರೆಡಿ ಮಾಡ್ಕೊಂತ ಇದ್ದಾರೆ. ಆಗಿನ ಕಾಲದಲ್ಲಿ ನಾನ್ ವೆಜ್ ಅಡ್ಗೆ ಮಾಡ್ಬೇಕಂತಂದ್ರೆ ಕಿಚನ್ ಅಲ್ಲಿ ಮಾಡ್ತಾ ಇರ್ಲಿಲ್ಲ. ಯಾಕೆಂದ್ರೆ ಅಲ್ಲಿ ಬರೀ ವೆಜ್ ಅಷ್ಟೇ ಮಾಡೋದಿಕ್ಕೆ ಇದಿತ್ತು. ಪದ್ಧತಿಗಳು ತುಂಬಾನೇ ಇತ್ತು ಆಗಿನ ಕಾಲದ್ದು. ಇಲ್ಲಿ ಮಾಂಸಾಹಾರಿಗಳನ್ನ ಅಡ್ಗೆ ಮಾಡೋ ಹಾಗಿಲ್ಲ, ಒಳಗಡೆ ನಮ್ ದೇವ್ರಿಗಾಗಲ್ಲ, ಈ ದೇವ್ರಿಗಾಗಲ್ಲ ಅಂತೆಲ್ಲ ಹೇಳೋದಿತ್ತಲ್ವಾ. ಹಾಗೇನೆ ಆಗಿನ ಕಾಲದಲ್ಲಿ ಈ ರೀತಿ ಮನೆ ಹಿಂದೆಗಡೆ ನಾನ್ ವೆಜ್ ಏನಾದ್ರು ಮಾಡೋದಿಕ್ಕೆ ಮನೆ ಹಿಂದೆಗಡೆ ಒಲೆಗಳನ್ನ ಕಟ್ಸಿ ಇಡ್ತಾ ಇದ್ರು. ಸೊ ಇದು ನಮ್ಮ ಮನೆ ಒಳಗಡೆ ಇರೋದಲ್ಲ, ಮನೆಯಿಂದ ಹೊರಗಡೆ ಇರೋವಂಥದ್ದು. ಅಂದ್ರೆ ತುಂಬಾ ಹೊರಗಡೆನೂ ಅಲ್ಲ, ಅದೇ ಗೋಡೆನಲ್ಲೇ ಅಟ್ಯಾಚ್ ಆಗಿರುವಂತದ್ದು. ಬಟ್ ಅಡ್ಗೆ ಮನೆಗೂ ಇದಕ್ಕೂ ತುಂಬಾ ದೂರ ಇದೆ. ನಾನು ಹೇಳಿದ್ನಲ್ಲ ಹಸು ಎಲ್ಲ ಕಟ್ಟಾಕ್ತಿವಿ ಅಂತ ಹೇಳ್ತಿದ್ನಲ್ಲ, ಆ ಕಡೆಯಿಂದ ಈ ಕಡೆ ಸ್ವಲ್ಪ ಈ ಕಡೆ ಬಂದ್ರೆ ಹಸುಗೆ ಮೇವುಗಳನ್ನ ಹಾಕ್ತಿವಿ. ಅಂದ್ರೆ ಈ ಹೇಳ್ತಾರಲ್ಲ ಅದೇನೇನೋ ಹೇಳ್ತಾರಲ್ಲಪ್ಪ, ಅಂದ್ರೆ ಇಂಡಿ ಬೂಸ ಏನೇನೋ ಹಾಕ್ತಿವಿ ಅಂತ ಹೇಳ್ತಾರಲ್ಲ, ಆ ರೀತಿದ್ದು ಫುಡ್ಗಳನ್ನೆಲ್ಲ ಇಟ್ಟಿರುವಂತ ಒಂದು ರೂಮ್ ನಲ್ಲೇನೆ ಈ ರೀತಿ ಒಲೆನ ಹಚ್ಚಿಸಿದ್ದಾರೆ. ಆ ಒಲೆ ಇಟ್ಟಿದ್ದಾರೆ, ಆ ಒಲೆನಲ್ಲೇ ಅಡ್ಗೆ ಮಾಡ್ತಾ ಇರೋಂಥದ್ದು. ನನಗೆ ಸ್ವಲ್ಪ ಸರಿಯಾಗಿ ಇದನ್ನ ಹೇಳಕ್ಕಾಗಿಲ್ಲ, ಸೊ ಅಡ್ಜಸ್ಟ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಸೊ ಇದು ಅಡ್ಗೆ ಮಾಡ್ತಾ ಇದ್ದಾರೆ ಇವಾಗ ನಮ್ ದೊಡ್ಡಮ್ಮ ನಾನ್ ವೆಜ್ ಅಡ್ಗೆನ. ಸೊ ಚೆನ್ನಾಗಿ ಚಿಕನ್ ಸಾಂಬಾರ್ನ ಮಾಡ್ತಾ ಇದೀವಿ. ನನಗಂತೂ ಬಾಯಿ ನೀರ್ ಬರ್ತಾ ಇದೆ, ನಿಮಗ್ ಬರ್ತಿದ್ಯಾ ಇಲ್ವಾ ಗೊತ್ತಿಲ್ಲ. ಹಳ್ಳಿ ಪಾತ್ರೆಗಳಲ್ಲಿ, ಹಳ್ಳಿಯಲ್ಲಿರುವಂತ ಒಲೆಗಳಲ್ಲಿ ಅಡ್ಗೆ ಮಾಡಿದ್ರೆ ಅದೆಷ್ಟು ರುಚಿಯಾಗಿರುತ್ತೆ ಅಂದ್ರೆ ಹೇಳಕ್ಕೆ ಆಗಲ್ಲ, ಅಷ್ಟು ರುಚಿ ಇರುತ್ತೆ. ಅವ್ರ ಕೈಗೆ ಕೈ ಎತ್ತಿ ಮುಗಿಬೇಕು ಅನ್ಸುತ್ತೆ, ಅಷ್ಟು ಕೈಯ ರುಚಿ ಇರುತ್ತೆ ಅವ್ರ ಕೈಯಲ್ಲಿ. ಅದು ಅವ್ರ ಕೈ ಗುಣನೋ ಅಥವಾ ಈ ಒಲೆ ಹಳ್ಳಿಯ ಸೈಡಿನ ಊಟನೇ ಆಗೋ ನನಗೆ ಗೊತ್ತಿಲ್ಲ. ಬಟ್ ಇಬ್ರಿಗೂ ಥ್ಯಾಂಕ್ಸ್ ಅಂತಾನೆ ಹೇಳ್ಬೇಕು, ಅಷ್ಟು ಒಳ್ಳೊಳ್ಳೆ ಊಟ ಹಾಕ್ತಾರೆ ನಮ್ಗೆ. ಅವರೇ ಅಂತಲ್ಲ, ಹಳ್ಳಿನಲ್ಲಿ ಯಾರೇ ಅಡುಗೆ ಮಾಡಲಿ ಅವರೆಲ್ರಿಗೂ ಅಷ್ಟೇ ಅವ್ರ ಕೈ ರುಚಿ, ಕೈ ಗುಣ ತುಂಬಾ ರುಚಿಯಾಗಿರುತ್ತೆ. ಸೊ ಇದನ್ನ ಹೇಳ್ತಾ ಇವತ್ತಿನ ಅಡ್ಗೆ ಇಲ್ಲಿ ಮುಗಿತಾ ಇದೆ. ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು. ನೋಡ್ರಿ ಎಂತ ಹೆಲ್ತಿ ಊಟ ಸಿಕ್ಕಿದೆ ಅಂದ್ರೆ ರಾಗಿ ಮುದ್ದೆ, ನಾಟಿ ಕೋಳಿ ಸಾರು, ಚಿಕನ್ ಫ್ರೈ. ಆಗಿನ ಕಾಲದಲ್ಲಿ ನಮ್ಮ ಮುತ್ತಾತಂದಿರು ಈ ರೀತಿ ಊಟ ಮಾಡಿನ ಅಷ್ಟು ಗಟ್ಟಿಮುಟ್ಟಿಯಾಗಿದ್ದು. ಸೊ ನಾವು ಕೂಡ ಅದನ್ನೇ ಪಾಲಿಸ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು. ಬೇರೆ ಹೆಸರು ಇಡೋದಕ್ಕೆ ನೀನ್ ಹೇಳು, ನನ್ ಕೇಳಿದ್ರೆ ನಾಯಿ ಮರಿ ಅನ್ಬೇಕಾ? ಹಂಗಲ್ಲ ಕಣಮ್ಮ, ಇದು ಕೂಗಕ್ಕೆ ಏನ್ ಹೆಸರು ಕರೆಯೋದು? ನಾಯಿ ಮರಿ ಅಂತ ಕರಿತೀಯಾ? ಈಗ ನಾವು ಬೈರ ಅಂತ ಕರಿತೀವಲ್ಲ, ನಮ್ಮ ಬೈರನ್ನ ಆತರ ಏನ್ ಹೆಸರು ಇಡೋದು? ಚಿನ್ನಿ ಹಂಗಲ್ಲ ಕಣಮ್ಮ, ಈಗ ಟೋನಿ, ಬ್ರೂಸಿ ಆತರ ಎಲ್ಲ ಹೆಸರಿಟ್ಟು ಕರಿತೀವಲ್ವಾ? ಬ್ರೂನಿ ಅಂತ ಇಡೋದು,
ಅವಳು ನಾಯಿ ಮರಿ ಅಂತ ಇಟ್ಕೊಂಡ್ ಕಳ್ಸಿ ನೋಡಿ ಎಲ್ಲಿದೆ ಅಲ್ಲಿಗೆ ಬರ್ತೈತೆ ದಾತು ಅಂತ ಹೇಳದ ದಾತು 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 ಅಂತ ಕರಿತೀನಿ ಹಂಗಾರನ್ನ ಬೀಳ್ಸ್ಬಾರ್ದು ಏನ್ ಮಾಡ್ತು ಕಚ್ಚುತ್ತಾ ಅದ್ ಕಚ್ಚಲ್ಲ ಮನೆ ಇನ್ನ ಚಿಕ್ಕದು ಏನಂದ್ರೆ ಅಲ್ಲ ನನ್ಗೇನಂದ್ರೆ ಅಜ್ಜಿ ಅಂತ ಕರಿತೀಯಾ ಅಜ್ಜಿನ ನಮ್ಮಮ್ಮನ ಅಜ್ಜಿ ಅಜ್ಜಿ ಅಂತ ಕರೆದ್ಬಿಟ್ಟು ಓಡಾಡ್ಬಿಟ್ಟು ನನ್ನ ಅಜ್ಜಿ ಅಂತ ಅನ್ನೋದು ಅದ್ರಮ್ಮ ಕೊಪ್ಪಳೈತೆ ಚಂದ್ರಣ್ಣ ನನಗ್ ಬೇಕು ಅಂತ ಹೇಳ್ಬಿಟ್ಟು ಅದ್ರ ಅಮ್ಮನಿಂದ ದೂರ ಮಾಡ್ಕೊಂಡು ತಗೋಬೋದು ನಾನು ಪಾಪ ಅದು ಅವ್ರ ಅಮ್ಮನ ಹುಡುಕ್ತೈತಲ್ವಾ ಅಯ್ಯೋ ಪಾಪ ಎಷ್ಟು ಬರ್ಕೋತೈತಿ ಅವ್ರಮ್ಮ ಕೊಪ್ಪಳಲ್ಲ ಅವ್ರೆ ಏನ್ ಸೌಂಡ್ ಮಾಡ್ತಿದ್ದು ಗುಂಡು ಗುಂಡು ಹೆಂಗ್ ಓಡಾಡ್ತದ ನೋಡು ಬಿಡು 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 ಅಂತ ಬ್ಲಾಕಿ ಅಂತ ಕರೀನಾ ಬ್ಲಾಕಿ ಏನ್ ಹೇಳ ಹೆಸರು ಬಾಕಿ ಅಲ್ಲ ಬ್ಲಾಕಿ ಬಾಕಿ ಎಲ್ಲ ತಿನ್ನಿ ಬ್ಲಾಕಿ ಬ್ಲಾಕಿ ಬಾಲಕಿ ಅಲ್ಲ ಬ್ಲಾಕಿ ಬಾಲಕಿ ಎಲ್ಲ ಚಿನ್ನಿ ಬ್ಲಾಕಿ ಬಾಲಕಿ ಯಾವ ಬಾಲಕಿ ಬ್ಲಾಕಿ ಬ್ಲಾಕಿ ಅಯ್ಯೋ ಚಿನ್ನಿ ಬ್ಲಾಕಿ ಏನು ಬ್ಲಾ 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 ಅಲ್ಲ ಬೆಳತೀನಿ ಬ್ಲಾ ಬ್ಲಾಕಿ 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 ಹೋಗಿ ಲಾಕಿ ಆಗೋಯ್ತಾ ರಾಕಿ ಬ್ಲಾಕಿ ಹೋಗಿ ರಾಕಿ ಹೊಂಟೈತಿ ಈಗ ಮತ್ತೆ ಬ್ಲಾಕಿ ಅಯ್ಯೋ ಬ್ಲಾಕಿ ಬಾಲಕಿ ಎಲ್ಲ ತಿನ್ನಿ ಬ್ಲಾಕಿ ಹೆಂಗ್ ಬಂದಿಲ್ಲ ತೋರಿಸ್ತೀನಿ ರೋಮನಿಂದ ಪಾಪ ಚೇರಿ ಗುಟ್ಟ ಎಸಿತೈತಲ್ಲಮ್ಮ ಅಯ್ಯೋ ಇದೊತ್ತು ಪಾಪ ಪಾಪಚ್ಚಿ ಪಾಪಚ್ಚಿ ಅಂತ ಇನ್ನೇನು ಪಾಪಚ್ಚಿನೇ ತಾನೇ ಅದು ಮಣ್ಣಾಯ್ತು ನೋಡು ನಿನ್ಕಿಂತ ಜೋರು ಬಾಯಿ ಅದಕ್ಕೆ ಸುಮ್ಮನಿರಮ್ಮ ಬ್ಲಾಕಿ ಅಂತಾನು ಬ್ಲಾಕಿ ಅಂತ ಕರಿಬೇಕು ಮಗಳೇ ಬ್ಲಾಕಿ ಆಯ್ ಬ್ಲಾಕಿ ಆಯ್ ಬ್ಲಾಕಿ ಅಲ್ಲಿ ಬಾಕಿ ಅಲ್ಲ ಹೇಳ್ತೀನಿ ಒಂದೊಂದು ಹೇಳ್ಕೊಟ್ಟು ಒಂದೊಂದ್ಸತಿ ಒಂದೊಂದ್ಸಲ ಹೇಳ್ತೀಯ ಹಂಗಾಗಿ ಅದು ಗೋಡೆ ಹತ್ರನೇ ಬರ್ತೈತಲ್ಲ ನೋಡಿ ಹೆಂಗ್ ಬರ್ಕೊಳಕ್ಕೆ ಪಾಪ ಕೇಳು ನೀನು ಅದನ್ನ ಬ್ಲಾಕಿ ಏನ್ ಬೇಕು ಬ್ಲಾಕಿ ಅಂತ ಕೇಳು ಏನ್ ಬೇಕು ಬಾಕಿ ಏನ್ ಬೇಕೆ ಬಾಕಿ ಅದು ಹುಡುಗಿನ ಹುಡುಗನ ಗಿಡ ಹುಟ್ಟಿ ಅದ್ರೊಳಗಡೆ ಆಮೇಲೆ ಚಂದ್ರಣ್ಣ ಇದಕ್ಕೆ ಹಾಗೆ ಹಾಕಿಲ್ಲ ಮಗಳೇ ನೀನ್ ಬೀಳ್ತೀಯ ಇವಾಗ ಬೀಳ್ತೀಯಾ ರಾಖಿ ಎಲ್ಲ ಚಿನ್ನಿ ರಾಖಿ ಅಲ್ಲ ಮಗಳೇ ಮೇಲೂರಲ್ಲಿ ಯಾರವ್ರೆ ರಾಖಿ ಅಂತ ಬ್ಲಾಕಿ ಛಿ ಬ್ಲಾಕಿ ಅದ್ರೊಳಗಡೆ ಬಿಡೋಣ ಸುಮ್ಮನೆ ಚಿನ್ನಿ ಬೆಚ್ಚಗಿರ್ಲಿ ಸಾಕು ಆಟಾಡಿದ್ದು ಪಾಪ ಚೇರಕ್ಕೆ ಸುಸ್ತಾಗುತ್ತಲ್ವಾ ಏನು ಅದೇ ಇಷ್ಟು ಮುಟ್ಟಕ್ಕೆ ಎದುರ್ಕೋತಿ ಮಗಳೇ ನೀನು ಮತ್ತೆ ಎತ್ತಾಕ್ಬಿಟ್ಟಲ್ಲ ಅಪ್ಪಾಜಿ ಬೇಡ ಅಪ್ಪಾಜಿ ಬೀಗ ತೆಗಿ ಖುಷಿ ಆಯ್ತಾ ಈಗ ಸಮಾಧಾನನಾ ಅಲ್ಲಿ ಮಾಡಿದ್ರೆ ಓಡ್ ಬರ್ತು ಊಟ ಎಲ್ಲ ಮುಗಿಸಿದ್ಮೇಲೆ ನನ್ನ ಮಗಳು ಸ್ವಲ್ಪ ಹೊತ್ತು ನಾಯಿ ಮರಿ ಜೊತೆ ಆಟ ಆಡ್ಬೇಕಂತ ಹೇಳಿದ್ಲು. ಸೊ ಹಾಗಾಗಿ ನಮ್ಮ ಚಂದ್ರು ಬೇರೆ ನಮ್ಮ ಇನ್ನೊಬ್ರು ಚಿಕ್ಕಮ್ಮ ಮನೆಯಿಂದ ನಾಯಿ ಮರಿ ತಗೊಬಂದಿದ್ನಲ್ಲ ಅದನ್ನು ಆಟಾಡಿಸ್ಕೊಂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಮತ್ತೆ ನಾವು ಸ್ವಲ್ಪ ಹೆಡ್ ಮಸಾಜ್ ಮಾಡ್ಕೊಂಡ್ವಿ, ಆಯಿಲ್ ಎಲ್ಲ ಅಪ್ಲೈ ಮಾಡಿಕೊಂಡು
ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನಮ್ಮ ದೊಡ್ಡಮ್ಮ ಬಂದ್ಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡ್ತಾ ಇದ್ದಾರೆ. ಅಂದರೆ ಊಟ ಮಾಡಿದ್ದೆಲ್ಲ ಪಾತ್ರೆ ಇತ್ತಲ್ಲ, ಸೊ ಅದನ್ನು ವಾಶ್ ಮಾಡ್ಕೊತಾ ಇದ್ದಾರೆ. ವಾಶ್ ಮಾಡಿದ ನಂತರ ಇಲ್ಲಿ ನೋಡ್ತಿರ್ಬೋದು ನಾಳೆ ಬೆಳಗ್ಗೆಗೆ ತಿಂಡಿಗೆ ಏನು ಬೇಕಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದಾಗ ಸೊ ಬೆಣ್ಣೆಯನ್ನು ಕಡ್ದಿಟ್ರೆ ಚೆನ್ನಾಗಿ, ರೊಟ್ಟಿಗೆ ಬೆಣ್ಣೆ ಚೆನ್ನಾಗಿರುತ್ತಲ್ವ ಅಂತ ಹೇಳ್ಬಿಟ್ಟು ನಾನು ಯಾವ ಊರಿಗೆ ಹೋದ್ರೂ ಅಷ್ಟೇ ರೊಟ್ಟಿಗೆ ಬೆಣ್ಣೆ ಅಥವಾ ತುಪ್ಪ ಅಂತೂ ಇದ್ದೇ ಇರುತ್ತೆ, ಮಿಸ್ಸೇ ಇರಲ್ಲ. ಸೊ ಒಂದು ಪಲ್ಯ ಜೊತೆಗೆ ಬೆಣ್ಣೆ ತುಪ್ಪ ಎಲ್ಲವೂ ಇರುತ್ತೆ. ಸೊ ಹಾಗಾಗಿ ದೊಡ್ಡಮ್ಮ ಇಲ್ಲಿ ಬೆಣ್ಣೆನ ಕರೆದಿಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.